ಉಸಿರೇ ಜೀವ, ಉಸಿರಾಟವೇ ಮನುಷ್ಯನ ಜೀವಾಳ. ನಮ್ಮ ಎಲ್ಲ ಯೋಚನೆ, ಚಿಂತನೆ, ಸ್ಪಂದನೆ, ಚುರುಕುತನ, ಜಾಣ್ಮೆ ಮತ್ತು ಮುಖ್ಯವಾಗಿ ಜೀವನದಲ್ಲಿ ಸ್ಪಷ್ಟತೆಯನ್ನು ನಮಗೆ ನೀಡೋದೇ ಈ ವಾಯು ತತ್ವ. ಯಾರಲ್ಲಿ ಈ ತತ್ವ ಅಧಿಕವಾಗಿರುತ್ತೆ ಅವರು ನಿಂತ ಕಡೆ ನಿಲ್ಲೋದಿಲ್ಲ, ಅವರಲ್ಲಿ ಸ್ಥಿರ ಬುದ್ಧಿನೇ ಇರೋದಿಲ್ಲ. ಅವ್ರನ್ನ ಯಾರು ಬೇಕಾದರೂ ಈಸಿಯಾಗಿ ಬ್ರೈನ್ ವಾಶ್ ಮಾಡಿಬಿಡ್ಬೋದು. ಈ ವಾಯು ತತ್ವ ನಮ್ಮನ್ನು ತುಂಬ ಯೋಚನೆಗೆ ತಳ್ಳಿಬಿಡುತ್ತೆ. ಎಲ್ಲ ಕೆಲಸ ಇವತ್ತೇ ಆಗಬೇಕು, ನಾಳೆ ಅನ್ನೋದೇ ಇಲ್ಲ ಅನ್ನೋ ಹಾಗೆ ಮಾಡಿಬಿಡುತ್ತೆ. ಈ ತತ್ವದ ಕೊರತೆ ಆಗಿಬಿಟ್ರೆ ಅವರಿಗೆ ಥಿಂಕಿಂಗ್ ಕೆಪಾಸಿಟಿನೇ ಇರೋದಿಲ್ಲ, ಏಕಾಗ್ರತೆ ಕೊರತೆ ಆಗಿಬಿಡುತ್ತೆ. ಅವ್ರನ್ನ ಇನ್ನೊಬ್ಬರು ಕೈ ಹಿಡಿದು ನಡೆಸಬೇಕಾಗತ್ತೆ, ಹ್ಯಾಂಡ್ ಹೋಲ್ಡಿಂಗ್ ಅಂತೀವಲ್ಲ ಆ ಪರಿಸ್ಥಿತಿ ತಂದ್ಬಿಡುತ್ತೆ. ಮತ್ತು ಈ ತತ್ವ ಯಾರಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಅವರು ತುಂಬ ಬುದ್ಧಿವಂತ. ಅವರಿಗೆ ಎಲ್ಲಿ ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಅಲರ್ಟ್ ಆಗಿರಬೇಕು ಅಂತ ತಿಳ್ಕೊಂಡಿರೋಂಥ ನಿಪುಣ. ಅದಕ್ಕೆ ನಮ್ಮ ಋಷಿಗಳು ನಮಗೆ ಉಸಿರಾಟದ ನಿಯಂತ್ರಣನ ಕೊಟ್ಟಿದ್ರು. ಅದಕ್ಕೆ ಅವರು ಪ್ರಾಣಾಯಾಮ ಅಂತ ಹೆಸರಿಟ್ಟಿದ್ರು. ಎಷ್ಟೋ ಸಾವಿರ ವರ್ಷದ ಹಿಂದೆನೇ ಅವ್ರಿಗೆ ಗೊತ್ತಿತ್ತು, ಮನಸ್ಸಿನ ಏಕಾಗ್ರತೆ ಬರಬೇಕು ಅಂತಂದರೆ ಉಸಿರಾಟದ ನಿಯಂತ್ರಣ ಇರಬೇಕು ಅಂತಂದ್ಬಿಟ್ಟು. ನೀವು ಏಕಾಗ್ರ ಚಿತ್ತರಾಗಿದ್ದೀರಾ? ನಿಮಗೂ ಮನಸ್ಸಿನ ಚಂಚಲತೆ ತುಂಬ ಇದೆಯಾ? ನೀವು ಈ ತತ್ವದ ಹಿಡಿತನ ಸಾಧಿಸಬೇಕಾ? ಹಾಗಾದರೆ ಜ್ಯೋತಿಷ್ಯ ರಾಜರಹಸ್ಯಂ ಎಂಬ ವಿಡಿಯೋ ಸೀರೀಸ್ ಮುಖಾಂತರ ಫಾಲೋ ಮಾಡಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನೀವು ಪಡೆದುಕೊಳ್ಳಿ. ಚಂದ್ರಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ